ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು? ಕರೆಂಟ್ ಸಿಚುವೇಶನಲ್ಲಿ ಅವರು ನಿಮ್ಮ ಬಗ್ಗೆ ಯಾವ ಆಲೋಚನೆಯನ್ನು ಹೊಂದಿದ್ದಾರೆ? ಈ ಸಂಬಂಧದಲ್ಲಿ ಏನಾದರೂ ಬದಲಾವಣೆ ಬಯಸ್ಬೋದು ಅಥವಾ ಏನಾದರೂ ಬದಲಾವಣೆ ಬರುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು 3 ಸಲ ಹೇಳ್ಬಿಟ್ಟು ಪಾಸಿಟಿವ್ ಆಗಿರಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಅಲ್ಲಿ ನಾನು ರೀಡಿಂಗ್ ನೋಡಿಬಿಟ್ಟು ನಿಮಗೆ ಪರಿಹಾರ ಕೂಡ ಹೇಳ್ತೇನೆ, ಏನು ಮಾಡಬೇಕು ಅಂತ, ಸುಲಭದಲ್ಲಿ ಮಾಡುವಂಥದ್ದು. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅಥವಾ ನೆಗೆಟಿವ್ ಎನರ್ಜಿ ಜಾಸ್ತಿ ಉಂಟು, ಅಥವಾ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ನನ್ನ ಲೈಫಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ನಾನು ಇಷ್ಟಪಟ್ಟ ಥರ ನನಗೆ ಮದುವೆ ಆಗ್ತಾ ಇಲ್ಲ, ಅಥವಾ ನನ್ನ ಹುಡುಗ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ನನ್ನ ಹುಡುಗಿ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಪದೇ ಪದೇ ಸಮಸ್ಯೆ ಆಗ್ತಾ ಅಂತಂದರೆ ನಿಮ್ಮದು ಸಮಸ್ಯೆ ನೋಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಬ್ರಾಸ್ಲೈಟನ್ನು ಪೂಜೆ ಮಾಡಿಬಿಟ್ಟು ಎನರ್ಜಿ ಪಾಸ್ ಮಾಡಿಕೊಳ್ತೇನೆ. ಯಾರಿಗಾದರೂ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಬ್ರಾಸ್ಲೈಟ್ ಅಂತ ಹಾಕಿ, ರಾಸ್ ಬೇಕಿದ್ರೆ ರಾಸ್ ಬ್ರಾಸ್ಲೈಟ್ ಅಂತ ಹಾಕಿ, ಅಥವಾ ಬ್ರಾಸ್ಲೈಟ್ ಅಂತ ಹಾಕಿ ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಪ್ರಾರ್ಥನೆ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಸೊ ಇಲ್ಲಿ ಒಂದು ನಿಮಗೆ ಪರಿಹಾರ ಕೂಡ ಹೇಳ್ತೇನೆ ನಾನು. ಪಾಸಿಟಿವ್ ಆಗಿರಿ. ಇಲ್ಲಿ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ಮಾತುಕತೆ ಮುಂಚಿನ ಥರ ಇಲ್ಲದೇ ಇರ್ಬೋದು. ನೋಡುವ. ಇಲ್ಲಿ ಏನಂದರೆ ಅವರ ಲೈಫಲ್ಲಿ ಕೆಲವೊಂದು ಸ್ಟಕ್ ಎನರ್ಜೀಸ್ ಉಂಟು. ಸೊ ಹಾಗೆಯೇ ನಿಮ್ಮ ಲೈಫಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಸಡನ್ನಾಗಿ ಆಗಿವೆ. ಸೊ ಹಾಗಾಗಿ ಅವರು ಇಲ್ಲಿ ಕೆಲವರು ನಿಮ್ಮಿಂದ ದೂರ ಇದ್ದಾರೆ. ಯಾವುದೇ ಒಂದು ಡಿಸಿಷನನ್ನು ತಗೊಳ್ಳಿಕ್ಕೆ ನೀವು ಕೂಡ ಕರೆಕ್ಟಾಗಿ ರೆಡಿ ಇರಲಿಲ್ಲ, ಅವರು ಕೂಡ ರೆಡಿ ಇಲ್ಲ. ಕರೆಂಟ್ ಸಿಚುವೇಶನ್ ಅಂದರೆ ಇವಾಗಿನ ಸಿಚುವೇಶನ್ ನೋಡೋದಾದರೆ. ಆದರೆ ಪ್ರೀತಿ ಅನ್ನೋದು ಉಂಟು. ಕೆಲವೊಂದು ಸಲ ಅವರ ಅತಿಯಾದ ಮಾತು, ಅತಿಯಾದ ಈಗೋ ಅಥವಾ ಅತಿಯಾದ ಭಯ, ಅವರಿಗೆ ಅವರ ಸೇಫ್ಟಿಗಿಂತ ನಿಮ್ಮ ಸೇಫ್ಟಿ ತುಂಬ ಮುಖ್ಯ. ಸೊ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ನಿಮ್ಮಿಂದ ದೂರ ಇದ್ದಾರೆ. ಮತ್ತು ಕೆಲವರು ಮಾತನಾಡ್ತಾ ಇದ್ರೂ ಇಲ್ಲಿ ಮುಂಚಿನ ಥರ ಯಾವುದೇ ಒಂದು ಪ್ರೀತಿ, ಮೀಟ್ ಅಥವಾ ಒಂದು ಖುಷಿ, ಸಂತೋಷ ಅನ್ನೋದು ಯಾವುದು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಪದೇ ಪದೇ ಜಗಳ ಆಗ್ತಾ ಉಂಟು, ಅಥವಾ ಸೈಲೆಂಟ್ ಆಗಿರೋ, ಸ್ವಲ್ಪ ಸಮಯ ವೆಯ್ಟ್ ಮಾಡು ಅನ್ನುವಂತಹ ಒಂದು ಮಾತು ಬರ್ತಾ ಇರ್ಬೋದು. ಕೆಲವೊಂದು ಸಲ ಅವರಿಗೆ ಫೀಲ್ ಆಗುತ್ತೆ, ಈ ಥರ ನಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ. ಬಟ್ ಎಲ್ಲನೂ ಸರಿ ಮಾಡಲಿಕ್ಕೆ ಅವ್ರಿಗೂ ಆಗ್ತಾ ಇಲ್ಲ, ಟೈಮ್ ಬೇಕು. ಅವರ ಲೈಫಲ್ಲಿರುವಂತಹ ಮದರ್ ಇಶ್ಯೂ ಇರ್ಬೋದು, ಫ್ಯಾಮಿಲಿ ಇಶ್ಯೂ ಇರ್ಬೋದು, ಅಥವಾ ಸ್ಟಕ್ ಎನರ್ಜಿ ಇರ್ಬೋದು, ಅಥವಾ ಕಮಿಟ್ಮೆಂಟ್ಗಳಿರ್ಬೋದು. ಇದರ ಕಡೆ ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಮನಿ ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು, ಅಥವಾ ಅವರ ಫ್ಯಾಮಿಲಿಯಿಂದ ನಿಮಗೆ ಏನಾದರೂ ಸಮಸ್ಯೆ ಆಗ್ಬೋದು, ಅಥವಾ ಇಲ್ಲಿ ಎಲ್ಲ ಒಂದು ಕಡೆ ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಪ್ರೀತಿ ಮಾಡಿದ್ರು ಅನ್ನುವ ಭಾವನೆ ನೀವೇನಾದರೂ ವ್ಯಕ್ತಪಡಿಸ್ತೀರಾ, ಅಥವಾ ನಿಮಗೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಅವರನ್ನು ಕೀಳಾಗಿ ನೋಡ್ತೀರಾ, ಅದೋ ಒಂದು ಮನಸ್ಸಿನಲ್ಲಿ ಭಾವನೆ ಉಂಟು. ಅವಶ್ಯಕತೆ ಇದ್ದು ಪ್ರೀತಿ ಮಾಡಿದ್ದ, ನಿಜವಾಗಿಯೂ ಪ್ರೀತಿ ಮಾಡಿದ್ದ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಆಗ್ತಾ ಉಂಟು. ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಸಿಚುವೇಶನ್ಗಳು ಸರಿ ಹೋಗುತ್ತೆ. ಅತಿಯಾದ ರ್ಯಾಶ್, ಅಥವಾ ನಾನೇ ಕಾಲ್ ಮಾಡಬೇಕು, ನಾನೇ ಮಾತನಾಡಬೇಕಾ, ಬೇಡ, ಆ ಥರ ಎಲ್ಲ ಅಂದ್ಕೊಳ್ಬೇಡಿ. ಪ್ರೀತಿಯಲ್ಲಿ ಸೋಲೋದು ಏನೂ ಇಲ್ಲ. ಒಬ್ಬರು ಸೋತ್ರೂ ಇಬ್ಬರು ಕೂಡ ಗೆದ್ದ ಹಾಗೇನೆ. ಸೊ ನಂಬಿಕೆ ಅನ್ನೋದು ನಿಮ್ಮ ಮೇಲೆ ತುಂಬ ಉಂಟು. ಯಾವತ್ತೂ ಕೂಡ ನನ್ನ ಹುಡುಗಿ, ನನ್ನ ಹುಡುಗ ಅಂತ ಯಾವತ್ತೂ ಎಲ್ಲಿ ಕೂಡ ನಿಮ್ಮನ್ನು ಅವರು ಬಿಟ್ಟು ಕೊಟ್ಟಿಲ್ಲ. ಅದು ನಿಮಗೆ ಕೂಡ ಗೊತ್ತುಂಟು. ತುಂಬ ಅಂದರೆ ಒಂದು ಡಿವೈನ್ ಟೈಪು ಪ್ರೀತಿ ಇದು. ಎಷ್ಟೋ ಸಲ ಅವರು ಅಂದ್ಕೊಂಡಿದ್ರು, ಹೇಳ್ಕೊಂಡಿರ್ಬೋದು, ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರ ಲೈಫ್ ತುಂಬ ಚೆನ್ನಾಗಿದೆ, ಖುಷಿ ಅನ್ನೋದು, ನೆಮ್ಮದಿ ಅನ್ನೋದು ನಿನ್ನಿಂದ ಸಿಕ್ಕಿದ್ದು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮಗೇನೆ ಬೈತಾ ಇದ್ದಾರೆ. ನಿಮಗೆ ಯಾವುದೇ ಒಂದು ರೀತಿ ಫಿನಾನ್ಷಿಯಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಸಪೋರ್ಟಿವ್ ಆಗಿ ಅವರಿಗೆ ಇರಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಸಿಚುವೇಶನ್ಗಳು ನಿಮ್ಮನ್ನು ತುಂಬ ಒಂಟಿ ಮಾಡಿ ಕಣ್ಣೀರು ಹಾಕಿಸಿವೆ. ಹೌದಾ ಅಲ್ವಾ ಹೇಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ, ಪೂಜೆ ಮಾಡಿ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು 5 ರಿಂದ 6 ತಿಂಗಳು ಬೇಕಾಗುತ್ತೆ. ಅಂದರೆ ಇಲ್ಲಿ ಕೆಲವೊಂದು ಅಡೆತಡೆಗಳು, ಅಥವಾ ಅವರ ಲೈಫಲ್ಲಿರುವಂತಹ ಅವರ ಸಮಸ್ಯೆಗಳು ಜಾಸ್ತಿಯಾಗಿ ಅವರಿಗೆ ಯಾವುದೇ ಒಂದು ರೀತಿಯಿಂದ ಯಾವುದೇ ಡೆಸಿಷನ್ ತಗೊಳ್ಳಿಕ್ಕೆ ಅಥವಾ ಖುಷಿಯಿಂದ ಇರಲಿಕ್ಕೆ ಆಗ್ತಾ ಇಲ್ಲ.
ನಿಮ್ಮ ಜೊತೆ ಇದ್ರೂ, ನಿಮ್ಮ ಜೊತೆ ಮಾತನಾಡ್ತಾ ಇದ್ರೂ ಅವರ ಆಲೋಚನೆಗಳೆಲ್ಲ ಬೇರೆ ಕಡೆಗೇನೆ ಇರುತ್ತೆ. ಅಂದರೆ ಇಲ್ಲಿ ಎಲ್ಲವೂ ಒಂದು ರೀತಿಯಲ್ಲಿ ಯಾವುದು ಕೂಡ ಅವರ ಕಂಟ್ರೋಲಲ್ಲಿ ಇಲ್ಲ. ಪದೇ ಪದೇ ಇಲ್ಲಿ ಒಂದು ರೀತಿಯಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅಥವಾ ಯಾವ ಥರ ಡಿಸಿಷನ್ ತಗೊಳ್ಬೇಕು ಅನ್ನೋದು ಯಾವುದು ಕೂಡ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಕೆಲವರಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟು, ಅದು ಫ್ಯಾಮಿಲಿ ಸೈಡಿನಿಂದ, ಮತ್ತು ಕೆಲವರಿಗೆ ಬೇರೆ ಹುಡುಗ ಅಥವಾ ಹುಡುಗಿಯಿಂದ. ಸೊ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಅಥವಾ ನೀವು ಇದ್ದೀರಿ ಅಂತ ಗೊತ್ತಿದ್ರೂ ನಿಮ್ಮಿಂದ ಅವರನ್ನು ದೂರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡಿರ್ಬೋದು. ಇಲ್ಲಿ ಕೆಲವರದ್ದು ಎನರ್ಜಿ ಇದೇ ಥರ ಉಂಟು ನೋಡಿ. ಇಲ್ಲಿ ಏನಂದರೆ ಪ್ರೀತಿಯನ್ನು ಕಲ್ಕೊಂಡು ನೀವು ಕೂಡ ಖುಷಿಯಾಗಿರ್ಲಿಕ್ಕೆ ಆಗಲ್ಲ. ಹಾಗಂತ ನಿಮ್ಮನ್ನು ಕಲ್ಕೊಂಡು ಅವ್ರು ಖುಷಿಯಾಗಿದ್ದಾರಾ ಥರ್ಡ್ ಪಾರ್ಟಿ ಜೊತೆ ಅಂತ ನೋಡಿದರೆ ಇಲ್ಲ. ಅವರು ಕೂಡ ಇಲ್ಲ, ನಿಮಗೆ ಅನಿಸ್ಬೋದು ಅವ್ರು ಖುಷಿಯಾಗಿದ್ದಾರೆ ಅಂತ. ಕರ್ಮ ಅನ್ನೋದು ಒಂದು ರಿಟರ್ನ್ಸ್ ಆಗುತ್ತೆ ಅಲ್ವಾ. ನಿಮಗೆ ಮೋಸ ಮಾಡಿ ಎಷ್ಟು ದಿವಸ ಅಂತ ಅವ್ರು ಖುಷಿಯಾಗಿರ್ತಾರೆ. ಸೊ ಅವರೇ ಆಗಿ ಪ್ರೀತಿ ಮಾಡ್ತಾರೆ, ಅವರಾಗೆ ಎಲ್ಲ ಆಸೆ ಕನಸುಗಳನ್ನು ಕೊಡ್ತಾರೆ. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ಇದ್ದೀರಾ. ಸೊ ನಿಮ್ಮ ಸಂಬಂಧಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಗ್ತಾ ಉಂಟು, ಆ ವ್ಯಕ್ತಿಯಿಂದ ನಿಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅಂದರೆ ಇಲ್ಲಿ ನೀವು ತುಂಬ ಅವರನ್ನು ನಂಬ್ತೀರಾ. ಸೊ ನಂಬಿ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಮೋಸ ಮಾಡ್ಕೊಂಡ್ರೆ ಅಂತ ಅನಿಸ್ತಾ ಉಂಟು. ಬಟ್ ಈ ಸಂಬಂಧ ಸರಿ ಹೋಗುತ್ತೆ. ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು, ಪಾಸಿಟಿವ್ ಆಗಿ ಇರಬೇಕು. ಏನಕ್ಕಂದರೆ ನಿಮಗೆ ಮ್ಯಾರೇಜ್ ಆಗಿದೆ ಅಂತ ಗೊತ್ತಿದ್ರೂ ಅವರಾಗೆ ನಿಮ್ಮ ರಿಲೇಷನ್ಶಿಪ್ಪಿಗೆ ಬರ್ತಾರೆ. ಸೊ ಇವಾಗ ನಿಮ್ಮನ್ನು ಒಂಟಿ ಮಾಡಿ ಹೋಗ್ತಾರೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಅನ್ವಯ ಆಯಿತು ಅಂದರೆ ಅನ್ವಯ ಆಯಿತು ಅಂತ ಹೇಳಿ. ಇವಾಗ ಏನಂದರೆ ಇವಾಗ ಅವರಿಗೆ ಅವರ ಲೈಫೇ ಮೇಯ್ನ್ ಆಯಿತು. ನಿಮ್ಮದು ಖುಷಿ ಇಲ್ಲ, ಸಂತೋಷ ಏನೂ ಬೇಕಾಗಿಲ್ಲ ಅವರಿಗೆ. ನಿಮ್ಮ ಬಗ್ಗೆ ಕ್ಯಾರೇ ಇಲ್ಲ. ಸೊ ನನ್ನ ಹುಡುಗಿ ನನ್ನ ಹುಡುಗ ಅನ್ನುವ ಬಗ್ಗೆ ಆಲೋಚನೆಯೇ ಇಲ್ಲ. ಮುಂಚೆ ಅಂದರೆ ಎಲ್ಲದಕ್ಕೂ ಅತಿಯಾಗಿ ನಿಮ್ಮನ್ನು ಹಚ್ಕೊಳ್ತಾ ಇದ್ರು, ಎಲ್ಲನೂ ಶೇರ್ ಮಾಡ್ತಾಯಿದ್ರು. ಇವಾಗ ಎಲ್ಲೋ ಒಂದು ಕಡೆ ಅಪರೂಪ, ಹೇಳೋದು ಕೂಡ ಇಲ್ಲ. ಎಲ್ಲವನ್ನು ಹೈಡ್ ಮಾಡ್ತಾರೆ. ಅವರಷ್ಟಕ್ಕೆ ಅವರಾಯಿತು, ಅವರ ಲೈಫ್ ಆಯಿತು. ಸೊ ನೀವು ಅವರ ಲೈಫಲ್ಲಿ ಯಾವುದೇ ಒಂದು ರೀತಿಯ ಅಂದರೆ ಏನೂ ಆಗಲಿಕ್ಕಿಲ್ಲ ಆ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಹೌದಾ ಅಲ್ವಾ ಹೇಳಿ. ಸೊ ಅಂದರೆ ಅವರಿಗೆ ಬೇಕಾದಾಗ ಮಾತ್ರ, ಇಲ್ಲ ಅಂದರೆ ಇಲ್ಲ. ಸೊ ಆ ಥರ ಒಂದು ಮೈಂಡ್ಸೆಟ್ ಆಗ್ತಾ ಉಂಟು ಅವರದ್ದು. ಸೊ ಇಲ್ಲಿ ಒಂದು ಬದಲಾವಣೆ ನಾನು ಆಗಲೇ ಹೇಳಿದಾಗೆ ಒಂದು 3-5 ತಿಂಗಳಲ್ಲಿ ಅಥವಾ 5ರಿಂದ 6 ತಿಂಗಳಲ್ಲಿ ಚೇಂಜಸನ್ನು ನೋಡ್ಬೋದು. ಸೊ ಇದು ಒಂದು ನಿಮಗೆ ಏಂಜಲ್ ವಾಕ್ಯವನ್ನು ಕೊಡ್ತೇನೆ. ಸೊ ಇದನ್ನು ಡೈಲಿ ಹೇಳ್ತಾ ಬನ್ನಿ. ಸೊ ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಪಾಸಿಟಿವ್ ಆಗಿ ಇದನ್ನು ಮಾಡ್ತಾ ಬನ್ನಿ. ಸೊ ಒಂದು 21 ಬಾರಿ 41 ಬಾರಿ ಸಾಧ್ಯ ಆದರೆ 108 ಬಾರಿ ನೀವು ಹೇಳ್ತಾ ಇದ್ದೆ, ಇದು ತುಂಬ ಉತ್ತಮ. ಸೊ ಏನು ಕರೆಂಟ್ ಸಿಚುವೇಷನಲ್ಲಿ ನಿಮ್ಗೆ ಏನು ಸರಿಯಾಗಬೇಕು, ಅವರು ಯಾವುದೇ ಒಂದು ಸಿಚುವೇಷನಲ್ಲಿ ಇದ್ರೂ ಎಲ್ಲ ಬಿಟ್ಟು ನಿಮ್ಮ ಜೊತೆ ಸಂಬಂಧದಲ್ಲಿ ಖುಷಿಯಾಗಿ ಇರಬೇಕು. ಎಲ್ಲ ನೀವೇನು ಬಯಸ್ತೀರಾ ಅದೇ ಥರ ನಿಮ್ಮ ಲೈಫ್ ಆಗಬೇಕು. ಸೊ ಇದನ್ನು ಡೈಲಿ ಹೇಳ್ತಾ ಬನ್ನಿ, ಪಾಸಿಟಿವ್ ಆಗಿರಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಅಥವಾ ಬೇರೆ ಯಾವುದೇ ಒಂದು ನಿಮ್ಮ ಸಮಸ್ಯೆಗೆ ರಿಲೇಟೆಡ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ನಾನು ನಿಮ್ಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಈ ಒಂದು ವಾಕ್ಯವನ್ನು ಹೇಳ್ತಾ ಬನ್ನಿ. ಏಂಜಲ್ ನಂಬರ್ ಜೊತೆ ಹೇಳ್ತೇನೆ. ಎಸ್ ನೌ ಸಮ್ ಹೌ 188898. ಎಸ್ ನೌ ಸಮ್ ಹೌ 188898. ಎಸ್ ನೌ ಸಮ್ ಹೌ 188898. ಸೊ ಇದನ್ನು ಹೇಳ್ತಾ ಬನ್ನಿ ಪದೇ ಪದೇ. ಸೊ ತುಂಬ ಬದಲಾವಣೆಯನ್ನು ನೋಡ್ತೀರಾ. ಏನೇ ಒಂದು ಸ್ಟಕ್ ಎನರ್ಜಿ ಇದ್ರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಎಲ್ಲನೂ ಸರಿ ಹೋಗ್ತಾ ಬರುತ್ತೆ. ಸೊ ಪಾಸಿಟಿವ್ ಆಗಿರಿ. ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ಯಾವ ಥರ ಶೇರ್ ಮಾಡೋದು, ಏನು ತಿಳ್ಕೊಳ್ತಾರೋ ಏನೋ ಅಂತ. ಸೊ ನಾನು ಪ್ರತಿಯೊಂದು ರಿಲೇಷನ್ಶಿಪ್ಪಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ಟೆನ್ಷನ್ ಮಾಡಬೇಡಿ, ಕಣ್ಣೀರು ಹಾಕಬೇಡಿ, ಸಮಾಧಾನದಿಂದ ಇರಿ, ಧೈರ್ಯವಾಗಿರಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ. ಪ್ರಕೃತಿಯ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಕಪ್ಪು ಬ್ಲ್ಯಾಕ್ ಡ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ. ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿದೆ.